ತೀವ್ರ ಸ್ವರೂಪ ಪಡೆದಿದೆ ಪ್ರಾಸ್ಟಿಟ್ಯೂಟ್ ಪದ ಬಳಕೆ ವಿಷಯ. ಸಿಟಿ ರವಿ ವಿರುದ್ಧ ಕೇಸ್ ದಾಖಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೇಸ್ ದಾಖಲಿಸಿ ಸಿಟಿ ರವಿ ಬಂಧನ ಸಾಧ್ಯತೆ ಪತ್ರಕರ್ತರ ಮುಂದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವ್ಯಕ್ತಪಡಿಸಿದಂತಹ ಅಭಿಪ್ರಾಯ ಇದು. ಕೇಸ್ ದಾಖಲಿಸುವ ಮೊದಲು ಸಭಾಪತಿ ಕಚೇರಿಯಲ್ಲಿ ಪರಿಶೀಲನೆ ಮಾಡಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದ ಮಾಹಿತಿಯನ್ನ ಪಡೆದಿದ್ದಾರೆ. ಈಗ ಸಚಿವರು ಮಾಹಿತಿ ಪಡೆದ ನಂತರ ಸಭಾಪತಿ ಕೊಠಡಿಗೆ ತೆರಳಿದ್ದಾರೆ. ಅಲ್ಲಿ ವಿಡಿಯೋವನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಪರಿಶೀಲನೆಯ ಬಳಿಕ ಅವರ ವಿರುದ್ಧ ಕೇಸ್ ದಾಖಲಿಸ್ತೀವಿ. ಕೇಸ್ ದಾಖಲಿಸುವ ಮೊದಲು ಸಭಾಪತಿ ಕಚೇರಿಯಲ್ಲಿ ಪರಿಶೀಲನೆ ಆಗುತ್ತೆ. ಯಾವುದೇ ಹೆಣ್ಮಕ್ಳು ಯಾವುದೇ ವ್ಯಕ್ತಿಯ ಮೇಲೆ ಅಷ್ಟು ಆಕ್ರೋಶಕ್ಕೆ ಒಳಗಾಗೋದು ಅಷ್ಟು ಸುಲಭವಾಗಿ ಆಗಲ್ಲ. ಅವಳ ಅಂತರಾತ್ಮಕ್ಕೆ ಹರ್ಟ್ ಆಗೋ ಹಾಗೆ ಪದಗಳನ್ನು ಬಳಸಿದಾಗಲೇ ಒಬ್ಬ ಹೆಣ್ಮಗಳು ಆಕ್ರೋಶಕ್ಕೆ ಒಳಗಾಗೋದು. ಸೊ ಹಾಗಾಗಿ ಇವತ್ತು ಅವರು ಬಳಸಿರ್ತಕ್ಕಂಥ ಪದ ಏನಿದೆಯಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಮಂತ್ರಿಗಳಿಗೆ ಅದು ಸಲ್ಲದ್ದು. ಸೊ ಹಾಗಾಗಿ ಅವರು ಒಂದು ಅವಾಚ್ಯ ಶಬ್ದ ಬಳಸಿದ್ದಾರೆ. ಅಂದ್ರೇನು, ರಾಹುಲ್ ಗಾಂಧಿ ಅವ್ರು ಹೇಳೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರೋದು, ನಾವು ಮತ್ತು ಸಚಿವರು ತಿಮ್ಮಾಪುರ ಅವರು ನಮ್ಮ ಜಿಲ್ಲಾ ಬಗ್ಗೆ ಏನೋ ಒಂದು ಚರ್ಚೆ ಮಾಡ್ತಿದ್ವಿ, ಅಷ್ಟರಲ್ಲಿ ಇದು ನಡೀತು. ಅಜ್ಜನಾಗಿ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ನಡೆದಿದೆ. ಅವ್ರಿಗೂ ಸಂಘರ್ಷ ಆಗಿದೆ, ಘರ್ಷಣೆ ಆಗಿದೆ. ಯಾಕಾಯಿತು ಅಂದರೆ, ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರ ಬಗ್ಗೆ ಅವರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟು ರಾಹುಲ್ ಗಾಂಧಿ ಅಂತೆಲ್ಲ ಅವ್ರು ಮಾತಾಡಿದ್ದಾರೆ. ಅದಕ್ಕೆ ಈ ಹೆಣ್ಮಗಳೇನಿದ್ದಾರೆ, ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಾದರೆ ನೀವು ಆಕ್ಸಿಡೆಂಟ್ ಮಾಡಿದಿರಿ, ನೀವು ಆಕ್ಸಿಡೆಂಟ್ ಮಾಡಿದವರು, ಸೊ ನಿಮ್ಮನ್ನು ಕೊಲ್ಗಾರ ಅಂತಂದ್ರೆ ಏನು ತಪ್ಪು? ಕೊಲ್ಗಾರ ಅಂತ ಹೇಳೋ ಅಂದ ತಕ್ಷಣ ನೀವು ಆತ ಒಬ್ಬ ಹೆಣ್ಮಗಳಿಗೆ ಅನ್ನಬಾರ್ದಂತಹ ಒಂದು ಪದವನ್ನು ಅವ್ರು ಬಳಸಿದ್ದಾರೆ, ಪ್ರಾಸ್ಟಿಟ್ಯೂಟ್. ನೀವು ಬಹುಶಃ ಕಟ್ ಮಾಡ್ಬೋದು ಅನಿಸುತ್ತೆ, ಅದು ಅನ್ನಬಾರ್ದಲ್ಲ. ಸೊ ಆ ಮಾತನ್ನು ಪದೇ ಪದೇ ಹೇಳಿದ್ರಿಂದ ಆಕೆ ಹರ್ಟ್ ಆಗಿದೆ. ಅದನ್ನು ನಮ್ಮ ಕೆಲವರು ಸದಸ್ಯರು ಕೇಳಿಸ್ಕೊಂಡಿದ್ದಾರೆ. ಸೊ ಕೇಳಿಸ್ಕೊಂಡೋದ್ರಿಂದ ನಾವು ಇವತ್ತು ಒಂದು ಘನತೆಯ ಒಂದು ಸದನದ ಘನತೆಯನ್ನು ಎತ್ತಿ ಹಿಡಿಬೇಕಾದಂಥ ಒಬ್ಬ ಸದಸ್ಯ, ಮಾಜಿ ಮಂತ್ರಿ, ಮಹಿಳೆಯರಿಗೆ ಗೌರವ ಕೊಡೋದು ಹೇಗೆ ಅಂತ ಗೊತ್ತಿರಲ್ವಾ? ಮಹಿಳೆಯರನ್ನ ಇಷ್ಟು ಕೇವಲವಾಗಿ ಅವಹೇಳನಕಾರಿಯಾಗಿ ಕಂಡ್ರೆ ಅದನ್ನು ಹೇಗೆ ತಡ್ಕೊಳಕ್ಕಾಗತ್ತೆ? ಅದರಿಂದ ನಾವು ಕೇಳ್ತಾ ಇದ್ದೀವಿ, ಅವ್ರ ಮೇಲೆ ಕ್ರಮ. ಸಿಟಿ ರವಿ ವಿರುದ್ಧ ಕ್ರಮಕ್ಕೆ ಈಗ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಸಭಾಪತಿ ಬಸವರಾಜ ಹೊರಟ್ಟಿ ಎದುರು ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಸಿಟಿ ರವಿ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ. ಸದನ ಮುಗಿದ ಬಳಿಕ ನಡೆದ ಘಟನೆಗೆ ಸಭಾಪತಿ ಹೊಣೆಯಲ್ಲ. ಕಾಂಗ್ರೆಸ್ ನಾಯಕರಿಗೆ ಸಮಜಾಯಿಷಿಯನ್ನ ನೀಡಿದ್ದಾರೆ ಸಭಾಪತಿ. ಸದನದ ಆವರಣದಲ್ಲಿ ನಡೆದ ಘಟನೆಗೆ ಕ್ರಮಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಸಭಾಪತಿ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಅವರು ಪಟ್ಟು ಸಡಿಲಿಸ್ತಾ ಇಲ್ಲ. ಸಭೆ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.